ನಿಮ್ಮ ರೋಲ್ ಮಾಡೆಲ್ ಯಾರು ಪಾಲಿಟಿಕ್ಸಲ್ಲಿ? ನನಗೆ ಇಂದಿರಾ ಗಾಂಧಿಯವರು ಬಹಳ ಒಂದು ಗಟ್ಟಿಯಾದ ಧೈರ್ಯವಾದ ಹೆಣ್ಮಗಳು ಅನಿಸ್ತಾರೆ. ಸೋನಿಯಾ ಗಾಂಧಿಯವರು ಕೂಡ ನನಗೆ, ಯಾಕಂದರೆ ಅವರು ಕೂಡ ಗಂಡನನ್ನು ಕಳೆದುಕೊಂಡು ಈ ಸಮಾಜದಲ್ಲಿ, ನಮ್ಮ ಸಮಾಜದಲ್ಲಿ ಒಂದು ಗಂಡನನ್ನು ಕಳೆದುಕೊಂಡು ಅದು ಯಾವ ರೀತಿ ಈ ದೇಶಕ್ಕಾಗಿ ಪ್ರಾಣವನ್ನು ಕಳ್ಕೊಂಡಂಥ ಒಬ್ಬ ವ್ಯಕ್ತಿಯ ಜೊತೆ ಸಂಸಾರ ಮಾಡಿ ಅದನ್ನೆಲ್ಲವನ್ನು ಮೀರಿ ಇಡೀ ದೇಶದ ಇಡೀ ಪಕ್ಷದ ಜವಾಬ್ದಾರಿಯನ್ನು ಹೊತ್ಕೊಂಡು ಯಾವ ರೀತಿ ದೃಢವಾಗಿ ನಿಂತಿದ್ದಾರೆ. ನನಗೆ ಬಹಳ ಅವ್ರು ತುಂಬ ನನಗೆ ಇನ್ಸ್ಪೈರಿಂಗ್ ಅನಿಸುತ್ತೆ. ಯಾಕಂದರೆ ನಂದು ಅದೇ ಪರಿಸ್ಥಿತಿ ಇದ್ದಿದ್ದರಿಂದ ಅವರ ಜೀವನ ಇದೆಯಲ್ಲ ಅದು ನನಗೆ ಬಹಳ ಇನ್ಸ್ಪೈರ್ ಅನಿಸುತ್ತೆ. ಇಟಲಿನೋ ಇಂಗ್ಲೆಂಡೋ ಇಂಡಿಯಾನೋ ಅಥವಾ ಅಫ್ಘಾನಿಸ್ತಾನ ಎಣ್ಣೆ ಅಲ್ವ ಮೇಡಮ್? ಗಂಡ ಕಳ್ಕೊಂಡ್ರೆ ಹೆಣ್ಣೆ ಅದೇನೇ ಆಗಲಿ ಇರಲಿ. ಭೇಟಿಯಾಗಿದ್ದೀರಾ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ? ಹೌದು, ಏನು ಪಾದಯಾತ್ರೆ ಸಮಯದಲ್ಲಿ ಅವ್ರನ್ನ ಭೇಟಿ ಮಾಡಿದ್ವಿ. ನನಗೆ ಅವಕಾಶ ಸಿಕ್ತು. ಬಹಳ ಕೆಲವೇ ಕಮ್ಮಿ ಸಮಯಕ್ಕೆ ಅವರು ಬಂದಿದ್ದಂಥದ್ದು. ಅವತ್ತು ನನಗೆ ಅವಕಾಶ ಸಿಕ್ತು. ಆಮೇಲೆ ರವಿ ತೀರ್ಕೊಂಡಾಗ ಅವ್ರ ಪಾಪ ಫೋನನ್ನು, ದೂರವಾಣಿ ಕರೆ ಮಾಡಿ ನನಗೆ ಸಾಂತ್ವನವನ್ನು ಹೇಳಿದರು ಕೂಡ. ಅವತ್ತು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಮುಂದೊಂದು ದಿವಸ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತೀನಿ ಅಂತ. ಅವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರಿಂದ ಈ ಒಂದು ಸಾವು ಬಹಳ ದೊಡ್ಡ ಸುದ್ದಿ ಆಗಿತ್ತು. ಅವರು ಫೋನ್ ಮಾಡಿ ನನಗೆ ಕಂಡೋಲೆನ್ಸಸ್ನ ಹೇಳಿದರು. ಸೊ ಅವತ್ತು ನನಗೆ ಗೊತ್ತಿರಲಿಲ್ಲ. ಈ ಪಾದಯಾತ್ರೆ ನಡೆದಾಗ, ಭಾರತ್ ಜೋಡೋ ಯಾತ್ರೆ ನಡೆದಾಗ ಸೋನಿಯಾ ಗಾಂಧಿಯವರು ಬಂದಿದ್ದರು. ಅವತ್ತು ನಾನಲ್ಲಿ ಹೋದಾಗ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರ ಇದರಿಂದ ನನಗೆ ಅವ್ರನ್ನ ಭೇಟಿಯಾಗೋ ಅವಕಾಶವನ್ನು ಕೂಡ, ಅವ್ರ ಜೊತೆ ಒಂದು ಹೆಜ್ಜೆ ಹಾಕೋ ಅವಕಾಶವನ್ನು ಸಿಕ್ತು. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ? ಹೌದು, ಅದು ಕೂಡ ಪಾದಯಾತ್ರೆಯಲ್ಲೇ ನಾನು ಅವ್ರನ್ನ 2 ಬಾರಿ ಪಾದಯಾತ್ರೆಯಲ್ಲಿ ಅವ್ರ ಜೊತೆ ಹೆಜ್ಜೆ ಹಾಕೋ ಅವಕಾಶ, ಅವ್ರನ್ನ ಮಾತಾಡಿಸೋ ಅವಕಾಶವನ್ನು ಕೂಡ ಆವಾಗಲೇ ನನಗೂ ಸಿಕ್ಕಿತ್ತು. ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಮಾತಾಡಿದಾರಾ ನಿಮ್ಮ ಜೊತೆ? ಏನಂತ ಕರೀತಾರೆ? ಅಲ್ಲ, ಕರೆಯೋದು ಹೆಂಗೆ ಕರೀತಾರೆ? ಎಲ್ಲರೂ ಚೆನ್ನಾಗಿದ್ದೇನಮ್ಮ ಆ ಥರ ನೋಡಿದಾಗ ಎಲ್ಲರೂ ಏನಮ್ಮ ಚೆನ್ನಾಗಿದ್ದೇನಮ್ಮ ಅಂತ ಮಾತಾಡಿಸ್ತಾರೆ. ಬಹಳ ಸರಳ ವ್ಯಕ್ತಿ, ಬಹಳ ಈಸ್ ಅ ಮಾಸ್ ಲೀಡರ್, ನೋ ಡೌಟ್ ಇನ್ ದ್ಯಾಟ್. ಭಾಳ ಸಿಂಪಲ್ಲಾಗಿ ಮಾತಾಡಿಸೋವಂಥ ವ್ಯಕ್ತಿ, ಭಾಳ ಆತ್ಮೀಯತೆಯಿಂದ ಮಾತಾಡಿಸೋರು. ಭಾಳ ಖುಷಿಯಾಗುತ್ತೆ ಅವ್ರನ್ನ ಮಾತಾಡ್ಸೋದಕ್ಕೆ. ಎಲ್ಲರೂ ಒಂದೇ ರೀತಿ ಮಾತಾಡಿಸ್ತಾರೆ ಅವರು, ಅದು ಖುಷಿಯಾಗುವಂಥ ವಿಚಾರ. ಗಂಡನ್ನು ಕಳ್ಕೊಂಡಂತಹ ಇಡೀ ಸಮಾಜನೇ ಒಂಥರ ಅನುಮಾನದಿಂದ ನೋಡ್ತಾ ಇರುವಂತಹ ನನ್ನ ಮಗಳು ಇವತ್ತು ಎಲ್ಲರನ್ನೂ ಎದುರಿಸಿ ದಿಟ್ಟ ಹೋರಾಟ ಮಾಡ್ತಾ ಇದ್ದಾಳೆ ಅನ್ನೋ ಆ ಫೀಲಿಂಗ್ ನಿಮ್ಮ ತಂದೆಗೆ ಹೆಂಗಿದೆ ಮೇಡಮ್? ಅವ್ರು ಯಾವತ್ತೂ ನನ್ನ ಹತ್ರ ಅದನ್ನೆಲ್ಲ ಹೇಳಲ್ಲ. ನನ್ನನ್ನು ಯಾವಾಗಲೂ ಅವರು ಹಿಸ್ ಬಿಗ್ಗೆಸ್ಟ್ ಕ್ರಿಟಿಕ್. ನೀನಿವತ್ತು ಸರಿಯಾಗಿ ಮಾತಾಡಿದೆ ಅಥವಾ ಸರಿಯಾಗಿ ಮಾತಾಡಲಿಲ್ಲ, ಈ ಪದ ಬಳಕೆ ಸರಿ ಹೋಗಲಿಲ್ಲ, ಈ ಪದದ ಪ್ರೊನೌನ್ಸಿಯೇಷನ್ ಸರಿ ಹೋಗಲಿಲ್ಲ ಅಂತ ಹೇಳಿ ಈಸ್ ಅ ಬಿಗ್ಗೆಸ್ಟ್ ಕ್ರಿಟಿಕ್ ಫಾರ್ ಮಿ. ಇವತ್ತು ನೀನು ಭಾಷಣ ಚೆನ್ನಾಗಿ ಮಾಡಿದೆ ಅಥವಾ ಈ ಭಾಷಣದಲ್ಲಿ ಇದನ್ನು ಉಪಯೋಗಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಅದನ್ನು ಹೇಳ್ತಿರ್ತಾರೆ. ನನ್ನನ್ನು ಯಾವತ್ತೂ ಕೂರಿಸ್ಕೊಂಡು, ಅವ್ರಿಗೆ ಭಾಳ ದೊಡ್ಡ ನಂಬಿಕೆ ಏನಂತಂದರೆ ಮಕ್ಕಳನ್ನ ಕೂರಿಸ್ಕೊಂಡು ಹೊಗಳಬಾರ್ದಂತೆ ನೇರವಾಗಿ. ಅದು ಹೇಳ್ತಾರೆ, ಬೇರೆಯವ್ರಿಗೆ ಹೇಳ್ತಿರ್ತಾರೆ. ಯಾವತ್ತೂ ನೀವು ಮಕ್ಕಳನ್ನ ಎದುರುಗಡೆ ಹೊಗಳಬೇಡಿ ಅಂತಿರ್ತಾರೆ ನಮ್ಮ ತಂದೆ. ಸೊ ಯಾವತ್ತೂ ನನ್ನ ಮುಂದೆ ಹೇಳಿಲ್ಲ. ಬಹುಶಃ ಅವ್ರಿಗೂ ಅನಿಸುತ್ತೆ, ಅವ್ರಿಗೂ ಎಲ್ಲೋ ಒಂದು ಕಡೆ ಎಲ್ಲಿಗೆ ಕರ್ಕೊಂಡು ಬಂದ್ಬಿಟ್ನಪ್ಪ ರಾಜಕಾರಣಕ್ಕೆ, ಇದೆಲ್ಲ ನೋಡ್ತಾ ಇದ್ದಾಗ ಅವ್ರಿಗೂ ಅನಿಸುತ್ತೆ, ಎಲ್ಲೋ ಅವ್ರಿಗೂ ನೋವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅವ್ರಿಗೂ ಕೂಡ ಸಂತೋಷ ಇದೆ. ಯಾರಾದರೂ ಇವತ್ತು ನೀವು ಕುಸುಮ ಅವ್ರ ತಂದೆ ಅಲ್ವಾ ಅಂತ ಹೇಳಿ ಮಾತಾಡಿಸ್ತಾರೆ ಅವರನ್ನು. ಬರೀ ಹನುಮಂತರಾಯಪ್ಪ ಅವ್ರ ಮಗಳು ಅಂತ ಮಾತಾಡ್ಸಲ್ಲ, ನೀವು ಕುಸುಮ ಮೇಡಮ್ ಅವ್ರ ಅಪ್ಪ ಅಲ್ವಾ ಅಂತ ಬಂದು ಮಾತಾಡಿದಾಗ ಅವ್ರಿಗೆ ಒಂದು ರೀತಿ ಖುಷಿ. ನನ್ನ ಮಗಳಿಂದ ನನ್ನನ್ನು ಗುರುತಿಸ್ತಾ ಇದ್ದಾರೆ ಅನ್ನೋ ಒಂದು ಖುಷಿ ಅವ್ರಿಗಂತೂ ಇದೆ. ಇತ್ತೀಚೆಗೆ ನಿಮ್ಮ ಸಹೋದರರ ವಿಚಾರದಲ್ಲಿ ಕೆಲವೊಂದು ರೇಡು ಅದು ಇದು, ಸೊ ಡಿಸ್ಟರ್ಬೆನ್ಸ್ ಇದೆಯಾ ಫ್ಯಾಮಿಲಿಯಲ್ಲಿ? ಇಲ್ಲ, ಹಾಗೇನಿಲ್ಲ. ನನ್ನ ತಮ್ಮ ವಕೀಲಿಕೆ ಮಾಡ್ತಾನೆ. ಸೊ ವಕೀಲರಿಗೆ ಎಲ್ಲರೂ ಕೂಡ ಕ್ಲೈಂಟ್ಸ್ ಇರ್ತಾರೆ. ಸೊ ಆ ವಕೀಲ ವೃತ್ತಿಯನ್ನು ಮಾಡ್ತಾ ಇರುವಾಗ ಸಹಜವಾಗಿ ಏನು ಬೇರೆಯವ್ರ ಮೇಲೆ ಇಡಿ ರೈಡ್ ಆಗಿತ್ತು, ಆ ವಕೀಲ ವೃತ್ತಿಗೆ ಸಂಬಂಧಪಟ್ಟಂಗೆ ನಮ್ಮನೆಲ್ಲೂ ಇಡಿ ರೈಡ್ ಆಗಿತ್ತು. ಈಗ ಕೋರ್ಟಲ್ಲಿ ಕೂಡ ಸ್ಟೇ ಆರ್ಡರ್ ಸಿಕ್ಕಿದೆ. ಸೊ ವಕೀಲ ಆಗಿರೋದ್ರಿಂದ ಅವ್ರದ್ದು ವಿಚಾರಗಳನ್ನು ಏನು ಇದು ಮಾಡಬಾರ್ದು ಅಂತ ಹೇಳಿ ವಕೀಲಿಕೆ ವೃತ್ತಿಯಲ್ಲಿ ಬಂದಿದ್ದಾರೆ, ಬಂದು ಮುಗಿದಿದೆ. ಆ ಥರ ಏನು ಡಿಸ್ಟರ್ಬೆನ್ಸಸ್ ಎಲ್ಲ ಏನೂ ಇಲ್ಲ. ಆಲ್ ರೈಟ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ನೋಡಿರ್ತಲ್ಲ ವೀಕ್ಷಕರೇ, ಕುಸುಮ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತು. ಅವರ ಪ್ರತಿಯೊಂದು ಪದದಲ್ಲಿ, ಅವರ ಪ್ರತಿಯೊಂದು ಮಾತಿನಲ್ಲೂ ಕೂಡ ಅವರ ಕಾನ್ಫಿಡೆನ್ಸ್ ಅಷ್ಟರ ಮಟ್ಟಿಗೆ ಉಕ್ಕಿ ಹರಿತಾ ಇದೆ. ಡೆಫಿನೆಟ್ಲಿ ಮುನಿರತ್ನ ಅವರು ಈಗಾಗಲೇ ಆ ಹೆಣ್ಣು ಅಂತ ಹೇಳ್ತಾ ಇದ್ದಾರೆ. ಈ ಟರ್ಮ್ ಮುಗಿಯೋವರೆಗೂ ಈ ಹೆಣ್ಣು ಭಾಳ ಕಾಟ ಕೊಡ್ತಾರೆ. ಕಾಟ ಇನ್ ದ ಸೆನ್ಸ್ ಒಬ್ಬ ಪರಾಜಿತ ಅಭ್ಯರ್ಥಿಯಾಗಿ ಸುಮ್ಮನೆ ಕುತ್ಕೊಳ್ಳೋ ಜಾಯಮಾನ ಅಂತ ಕುಸುಮ ಅವರಲ್ಲಿ ಕಾಣ್ತಾ ಇಲ್ಲ. ಇದು ಈ ದಿನದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.